ಯಾವ್ದಾದ್ರು ಸೀಸನ್ ಮುಗಿಸ್ತಾರೆ ಮತ್ತು ನೆಕ್ಸ್ಟ್ ಇಯರ್. ಹೀಗಾಗಿ ನೆಕ್ಸ್ಟ್ ಇಯರ್ ಬರೋವರೆಗೂ ನಮಗೆ ಒಂದು ಪ್ಲಾಂಟ್ ಯೂಸ್ಲಿ ಬಗ್ಗೆ ಅನ್ನೋ ಕಾರಣಕ್ಕೆ ಇದು ಗ್ರಾಫ್ಟೆಡ್ ಬಗ್ಗೆ. ಹ್ಞೂ ಸರ್. ಆ್ಯಕ್ಚುಲಿ ಇದರ ಆಯುಷ್ಯ 3 ರಿಂದ 8 ವರ್ಷ ಸರ್. ಅದೇ ಅದೇ ಅದೇ. ಹ್ಞೂ. ಇದನ್ನು ನಾವು ಕಡೆ ಗ್ರಾಫ್ಟ್ ಆಗಿರುತ್ತೆ ಸರ್. ಇದು ನೋಡಿ ಸರ್, ಹಾಂ ಹಾಂ. ಇದು ಗ್ರಾಫ್ಟ್ ಆಗೋದಕ್ಕೆ ಗಂಟು. ಹ್ಞೂ ಹ್ಞೂ. ಸುಂಡೆಕಾಯಿ ಗಿಡಕ್ಕೆ ಮಾಡ್ತೀವಿ. ಕಡ್ಲಿಬರಿ ತೋರಣಮಗರಂ ಅಂತ ಕರಿತೀವಿ. ಎಲ್ಲಿ ಸಿಗ್ತಾವ ನಾವು? ನಾನು ಬೀಜಕ್ಕಾಗಿ ಹಾಕೊಂಡಿದ್ದೀವಿ ಸರ್. ನೀವು ತಯಾರು ಮಾಡಿ ಮಾಡ್ತೀವಿ, ಇಲ್ಲೆಲ್ಲೂ ಹಿಂಗೆ ಸಿಗುದಿಲ್ಲ. ಇಲ್ಲಿ ನಮ್ಮ ಭಾಗದಲ್ಲಿ ಬೆಳೆಯೋದಿಲ್ಲ ಸರ್ ಜಾಸ್ತಿ. ಹ್ಮ್, ಮಲೆನಾಡು ಪ್ರದೇಶದಲ್ಲಿ ಬಹಳ ಚೆನ್ನಾಗಿ ಬೆಳೆಯುತ್ತೆ. ಆ ಬೀಜಕ್ಕೆ ತಗೊಂಡು ಬಂದು ಇಲ್ಲಿ ಹಾಕೊಂಡಿದ್ದೀವಿ. 25 ವರ್ಷ ಇಡಬೇಕು. ಯಾರೂ ಇದಕ್ಕೆ ಬರುವುದಿಲ್ಲ ನನಗೆ. ನಾನೇ ಸ್ವತಃ ಕಲ್ಯಾಣ ನಾನು ಮುಂಚೆ ಮಾಡಿದಾಗ 4 ವರ್ಷ ಇರ್ತಿದ್ದೆ. 4 ವರ್ಷ ಇತ್ತು. ನಂದನವನ ಸಂದರ್ಭದ ತೋಟ. ಹಾಂ, 2 ತೆಂಗಿನ ಮರಗಳಿದ್ದು, 75 ವರ್ಷ ಮಾವು ಇತ್ತು. ಆಮೇಲೆ 75 ಸೀತಾಫಲ ಇದು ಸಪೋಟ ಇತ್ತು. 108 ತವನೂರು ಬಾರೆ ಇತ್ತು. ನಾನಾ ವಿಧದ ತೋಟ ಇದು ಹೂಗಳಿತ್ತು. ಯಾವುದೇ ಕಲರ್ 40 ನಮೂನಿ ಕಲರ್ನ ಹೂಗಳು ಇತ್ತು. ಮತ್ತು ಚಂದಕ್ಕೆ. ಆಮೇಲೆ ಯಾವುದೇ ಸೀಸನ್ ಬರಲಿ ಒಂದು ಹಣ್ಣು ಸಿಗುವಂತ ಇಟ್ಟಿದ್ದೆ ನಾನು. ಸ್ವಲ್ಪ ಅನಿವಾರ್ಯ ಇಡೀ ಜಗತ್ತಿಗೆ ಬಂತದ ನಮ್ಮ ಕರ್ನಾಟಕಕ್ಕೆ ಬರ ಬಂದ್ಬಿಟ್ಟು ನೀರೇ ಇಲ್ದಂಗೆ ಆಗಿಬಿಟ್ಟು ಅನಿವಾರ್ಯ ನಾವು ಊರಾಗ ಹೋಗಿ ಮತ್ತು ಮಳೆ ಪ್ರಾರಂಭ ಆದಮೇಲೆ ಸಣ್ಣ ಪುಟ್ಟ ಮಾಡ್ಬಿಟ್ಟು ಈಗ ಜನ ಈ ವರ್ಷ ಜನ ಹೆಚ್ಚಾಗಿ ಈಗ ಅಲ್ಲ ಸರ್, 20 ವರ್ಷ ಈಗಂತ ನಾವು 2 ಕೋಟಿ ಹೊಂಡಗಳನ್ನು ಮಾಡಿಕೊಳ್ಳೋದ್ರಿಂದ ನಮಗೆ 2 ರೀತಿಯಿಂದ ಅನುಕೂಲ ಆಗಿದೆ. ಒಂದನೇದಾಗಿ ನ್ಯಾಚುರಲ್ ಆಗಿ ಮೀನು ಸಾಕಾಣಿಕೆ, ಅದ್ರ ಜೊತೆಗೆ ಅಂತರ್ಜಲ ಮಟ್ಟನೂ ಹೆಚ್ಚಾಗಿದೆ. ಅದರಿಂದ ಮಾಡಿದಾಗಿಂದ ನಮಗೆ ಬೋರ್ವೆಲ್ ಬೇರೆ ಊರು ಬಂದಾಗ ಕಡಿಮೆ ಆಗ್ತದೆ. ನನಗೆ ಕಡಿಮೆ ಆಗಿದೆ. ಅಲ್ಲ ರಿಚಾರ್ಜ್ ನಾನು ಎಲ್ಲದನ್ನೂ ಮಾಡೋದಿಲ್ಲ ಸರ್. ನಾನು ಎಷ್ಟು ಸಾಧ್ಯ ಮಾಡ್ತೀನಿ. ಈಗ ಏನಾಗಿದೆ ತೊಂದರೆ ಅಂದ್ರೆ, ಇಷ್ಟು ಹೊಲ ಮಾಡಿ ಇಷ್ಟು ಎಕರೆ ಮಾಡಿದ ಅಷ್ಟು ಎಕರೆ ಹೆಚ್ಚಿದೆ ಆದ್ರೆ ಇಂಟೆನ್ಸ್ ಆಗಿ ಮಾಡೋದು ಹೇಳ್ರಿ. ಈಗಂತ ಖರ್ಚು ಮಾಡುತ್ತೆ. ಇದು ಇದರ ಆಯ್ತು ಸರ್. ನಾನು 4 ವರ್ಷ ಇರ್ತಿದ್ದಿಲ್ಲ. ಆ್ಯಕ್ಚುಲಿ ಡಾಕ್ಟರ್ ನಾರಾಯಣ ರೆಡ್ಡಿ ಅವರು ತೋಟದ ಅವ್ರ ಕಂಪೌಂಡ್ ಬೆಂಗಳೂರು ದೊಡ್ಡಬಳ್ಳಾಪುರ ಅವರು ನಾರಾಯಣ ರೆಡ್ಡಿ ಏನೋ ಬಾಸ್ ಅವ್ರು 6 ವರ್ಷದ ಹಿಂದೆ ನಮ್ಮ ಅನಂಸಾರಕ್ಕೆ ಬಂದಾಗ, ಇದು ಕೊಪ್ಪಳಕ್ಕೆ ಬಂದಾಗ 8 ವರ್ಷ ಆಗಿತ್ತು ಅವ್ರಿಗೆ. ಇನ್ನೂ ಜೀವನದಲ್ಲಿ ಯಾರು ಪತ್ತೆ ಇಲ್ಲ, ಬಟ್ ಯೂಟ್ಯೂಬ್ ನೋಡಿ ಇದು ನಮಗೆ ಬರೀ 8 ವರ್ಷ ಹೇಳಿರಿ. ನಮ್ಮ ರೆಡ್ಡಿ ಅವ್ರ ಮನೆಗೆ ಇನ್ನೂ ಅವ್ರು ಮಾಡಿದ್ರು. ಆದರೆ ಹೆಚ್ಚು ಕಡಿಮೆ 10-12 ವರ್ಷದ ಗಿಡಗಳು ಅದಾವೆ ಸರ್ ಅವ್ರ ಹತ್ರ. ಅಂದರೆ ಇದರ ನಾನು ಈಗೆಲ್ಲ ಆಲ್ರೆಡಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಕೊಡ್ತಾ ಇದ್ದೀನಿ ಸಸಿ. ನಮ್ಮ ಸಸಿಗಳು ಜಾಸ್ತಿ ಸೇಲ್ ಆಗಿರೋದು ಮಂಡ್ಯ, ಮೈಸೂರು ಭಾಗ. ಇಲ್ಲಿ ಮೇಜರ್ ಆಗಿ ತರಕಾರಿ. ಅಂದ್ರೆ ಅಲ್ಲಿ ಕ್ಲೈಮೇಟ್ ಇದು ಬಹಳ ಒಗ್ಗೈತೆ. ಇಲ್ಲ ಸರ್, ಹಾಗೆ ಬೆಳೆ ಆಗ್ತದೆ ರೀ. ಇಲ್ಲೇ ಸಿಡಿ ಭಾಗ ಇರ್ತಿದೆಯಲ್ಲ ಸರ್, ಮೊನ್ನೆ ಕೊಟ್ಟಿದ್ದು ಇಷ್ಟು ಚೆನ್ನಾಗಿ ಬಂದದ ಗ್ರೋತಿಂಗ್. ಆಮೇಲೆ ನಾನೇ ಮಾಡಿರೋದು ಸರ್, ನನ್ನ ಸ್ವಂತ ಅನುಭವ. 4 ವರ್ಷ ಇರ್ತಿದ್ದೆ, ಯಾವುದೇ ತೊಂದರೆಗಳಾಗಿಲ್ಲ. ಈಗಾಗಲೇ ಇದು 2.5 ತಿಂಗಳು ಸರ್. ಅಲ್ಲಿ ಇದು ಓನ್ಲಿ ನ್ಯಾಚುರಲ್ ಅಪ್ಲಯನ್ಸಸ್ ಬೆಳಿತಿತ್ತು, ರಾಸಾಯನಿಕ ಹಾಕಿ ಎರಡಕ್ಕೂ ಅಡ್ಜಸ್ಟ್ಮೆಂಟ್ ಮಾತ್ರ ಭಾಳ. ನಾನು ಹೋದ ಸರಿ ಆ ಕಡೆ ಬೀಜದ ಸಸಿಗಳನ್ನು ಹಾಕಿದ್ದೆ. ಬರೀ 15 ಸಸಿಗೆ 200 ಲಕ್ಷ ಆದಾಯ. ಬರೀ ಸಂಪೂರ್ಣ ಜೀವಾಂಶ, ಖರ್ಚು ಮತ್ತು ಕೊಡ್ತೀರಿ, ಸ್ಪ್ರೇನು ಮಾಡ್ತೀವಿ. ಹೌದು. ನಿಮ್ಮ ಗೋಕೃಪ ಮತ್ತು ನಮಗೆ ಇಲ್ಲಿವರೆಗೆ ನಡೆಯೋದ್ರೆ 3 ತೋಟದಾಗ ಇದು ಈ ಥರ ಪದ್ಧತಿ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ಸಾಮಾನ್ಯವಾಗಿ 6 ರಿಂದ 7 ತಿಂಗಳು ಆಗಿದೆ. ಅದರ ಜೀವನಾವಧಿ ಒಳಗೆ ನಮಗೆ 15 ರಿಂದ 20 ಮಾಡ್ಬೋದು. ಬಟ್ ಇದೇನು ಮಾಡ್ತದೆ ಸರ್, 4.5 ತಿಂಗಳಾದಮೇಲೆ ಪ್ರತಿ ವಾರ ನಿಮಗೆ ಮೇಂಟೆನೆನ್ಸು ಮತ್ತು ನಮ್ಮ ಭೂಮಿಯ ಒಂದು ಗುಣದ ಆಧಾರದ ಮೇಲೆ 10 kg ಇಳುವರಿ ಬರ್ತದೆ. ಈಗ ಆಲ್ರೆಡಿ ಬರ್ತಾ ಇದೆ ಸರ್. ಒಂದು ವಾರಕ್ಕೆ ಹಾಂ. ಬೇಕಾದ್ರೆ ಆಮೇಲೆ ನಿಮ್ಗೆ ನಂಬರ್ ಕೊಡ್ತೀನಿ, ಎಷ್ಟು ಬರ್ತಾ ಇದೆ ಅಂತ ಕೇಳಿ ಸರ್. 500 ಗಿಡ ಕೊಡ್ತೀನಿ ಸರ್. ಪ್ರತಿ ವಾರ 16 ಕ್ವಿಂಟಲ್ ಹರಿಯಾಗುತ್ತೆ. ಅದೊಂದು ಮತ್ತೆ ಈಗ ಆರ್ಡರ್ ಕೊಟ್ಟಿದ್ದಾರೆ ಸರ್. ಅವರು ಹೇಳೋ ಪ್ರಕಾರ ನೀವು 4 ವರ್ಷ 5 ವರ್ಷ ಬರೋದು ಬೇಕಾಗಿಲ್ಲ. ಅವರೆಲ್ಲ ಕಾಮನ್ ಆಗಿ ನಾವೆಲ್ಲ ಇಲ್ಲಿ ಹೆಂಗೆ ಮೆಕ್ಕೆಜೋಳ ಸೂರ್ಯಕಾಂತಿ ಆ ಥರ ಬೆಳೆದವು, ತರಕಾರಿ ಬೆಳೆಯೋದು. ಹೀಗಾಗಿ ನನ್ನ ಲೈಫ್ನೊಳಗೆ ನಾನು 15-16 ವರ್ಷದಿಂದ ಬದನೆ ಬೆಳೀತಾ ಇದ್ದೀನಿ. ಈ ಇಳುವರಿ ಕಂಡಿಲ್ಲ ನಾನು. ಇನ್ನು ಹೇಳೋ 3 ವರ್ಷ 1 ವರ್ಷದ ವರ್ಷ 4 ತಿಂಗಳದಾಗ 10 ಎಕರೆ ಹೊಂದಿತ್ತು. ಮಾಡಲ್ ಬಿಡ್ರಿ.
ಏನ್ ಸರ್ ನಾನು ಆ ವಿಡಿಯೋಸ್ ನೋಡ್ತಿರ್ತೀನಿ ಇವ್ರು ಹೇಳ್ತಿರ್ತಾರೆ ರೆಫರೆನ್ಸ್. ಚಂದ್ರಶೇಖರ್ ಅಂತ ಹೇಳಿ ಅವ್ರ ಹೆಸರು, ಹೊಳೆ ನರಸೀಪುರ ತಾಲೂಕು ಒಂದು ಹಳ್ಳಿ ಸರ್. ಎಲ್ಲ ಅವ್ರ ನಾಲೆಜ್ ಬೇಕು. ಆ ಪುಣ್ಯಾತ್ಮ ನನಗೆ ಆಯುಷ್ಯ ಜಾಸ್ತಿ ಆಗಲಿ ಅಂತ 150 ರೂಪಾಯಿ ಧರ್ಮಸ್ಥಳ ಕಾಳಿಗೆ ಕೊಟ್ಬೋದು. ಮನೆ ಫೋನ್ ಮಾಡಿ ಖುಷಿಯಾಗಿ ಹೇಳಲ್ಲ ಗುರುಗಳೇ, ನೀವು ಅದೇ ನಿಮ್ಮ ಆರೋಗ್ಯಕ್ಕೆ ಹಿಂಗಾಗಿ ನಾನು ಧರ್ಮಸ್ಥಳ ಬೇಡ್ಕೊಂಡಿದ್ದೆ. ನಾನು ಹೋಗಿ ತಲೆಮಂಡಿ ಕೊಟ್ಟು ನಮ್ಮ ಒಂದು ಕ್ವಿಂಟಲ್ ಬದನೆ ಕೊಟ್ಟು ನಿಮ್ಮ ಹೆಸರಿನಿಂದ 101 ರೂಪಾಯಿ ಕೊಟ್ಟು ನಮ್ಗೆ ಸಂತೋಷ ಆಯಿತು. ಅವರಿಗೆ ಭಾಳ ಖುಷಿ ಆಯಿತು. ಹೊರಗಡೆಯಿಂದ ನಮ್ಗೆ ಹರಿಸೋ ಜನನೂ ಇದ್ದಾರೆ. ಅಲ್ಲ ಹರಿಸಿದಾಗ ಇದು ಹೋಟೆಲ್ ಐತನ ಕಾಯ್ದು ಅದ್ರಾಗ ಈ ನ್ಯಾಚುರಲ್ ಬೆಳೆದ ಆರ್ಗ್ಯಾನಿಕ್ ಕಿಪ್ಪಿಂಗ್ ಕ್ವಾಲಿಟಿ ಭಾಳ. ಆಮೇಲೆ ರುಚಿ ಭಾಳ ಇರ್ತೈತಿ. ಈ ನಮ್ಮ ಸೈಡ್ ಅಲ್ಲ ಹಸಿದು ಕೂಡ ನಾವು ಪಚ್ಚಡಿ ಮಾಡ್ಕೊಂಡು ತಿಂತೀವಿ. ಹೌದು ನಮ್ಮ ಸೈಡ್ ಮಂದಿ ಭಾಳ ಐತೆ. ಇದನ್ನ ಹೋಗಿ ಇಂಟ್ರೊಡ್ಯೂಸ್ ಮಾಡಿದ್ರಿ ಅಂದ್ರೆ ಅಯ್ಯೋ ಕಾಯ್ತಾರ ಮತ್ತೆ. ಅಲ್ಲ ರೊಟ್ಟಿ ಕೊಡ್ರಿ ಅಂತಾರೆ. ಹೌದು ಬರೀ ಬದ್ನಿಕಾಯಿ ಕೊಟ್ಟು ಹೆಂಗ್ ನಡಿತೈತಿ, ರೊಟ್ಟಿನೂ ಕೊಡ ಅಂತಾರ. ಅಥವಾ ಒಬ್ಬ ಕರ್ಸಿದ ಈ ರೊಟ್ಟಿ ಮಷೀನು ಬಂದು